ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆಗಳು 55ನೆಯ ಅಧ್ಯಾಯ 22ನೆಯ ವಚನದಲ್ಲಿ, ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಆಮೆನ್. ಪ್ರಿಯ ಸಹೋದರರೇ, ಸೃಷ್ಟಿಕರ್ತನಾದ ಯೆಹೋವನು ನಿಮಗೆ ಹೊಸ ದಿನಗಳನ್ನು ಕೊಟ್ಟು ಹೊಸ ಮನುಷ್ಯರನ್ನಾಗಿ ಮಾಡುವುದಕ್ಕೆ ದೇವರು ನಿಮ್ಮಲ್ಲಿ ಸರ್ವಶಕ್ತನಾಗಿದ್ದಾನೆ. ಏಕೆಂದರೆ ನೀವು ನಿಮ್ಮ ಹಿಂದಿನ ಜೀವಿತವನ್ನು ಮರೆತು ಬಿಟ್ಟು ದೇವರ ಕಡೆಗೆ ಬರುವುದಕ್ಕೆ ಸಿದ್ಧರಾಗಿರ್ರಿ. ದೇವರೇ ನಿಮ್ಮನ್ನು ಕೈ ಚಾಚಿ ಕರೆಯುತ್ತಿದ್ದಾನೆ. ಆದರೆ ನಿಮ್ಮ ಹಿಂದಿನ ಜೀವಿತದಲ್ಲಿ ನಿಮಗೆ ಅನೇಕ ಚಿಂತೆಗಳಿರಬಹುದು. ಓರಲಾಗದಂತ ಭಾರವು ನಿನ್ನ ಹೆಗಲ ಮೇಲೆ ಇರಬಹುದು. ಈ ಜೀವಿತವು ಸಾಕಾಗಿ ಹೋಗಿದೆ ಎಂದು ನಾನಾ ರೋಗಗಳಿಗೆ ಗುರಿಯಾಗಿರಬಹುದು. ಆದರೆ ದೇವರು ಈ ದಿನವು ನಿಮ್ಮ ಜೀವಿತವನ್ನು ಮಾರ್ಪಡಿಸಿ ಎಲ್ಲ ಹೊಸದಾಗಿ ಮಾಡುವುದಕ್ಕೆ ನಿಮ್ಮನ್ನು ಜ್ಞಾಪಿಸಿಕೊಂಡು ನಿಮಗೆ ಹೇಳುವುದೇನೆಂದರೆ, ಫಿಲಿಪ್ಪು 4ನೇ ಅಧ್ಯಾಯ 6ನೆಯ ವಚನದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಪಡಿಸಿರಿ. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ವೇದನೆಗೆ ನೆಮ್ಮದಿ ನೀಡುವುದು. ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ವೇದನೆಗೆ ನೆಮ್ಮದಿ ನೀಡುವುದು. ನನ್ನ ಜೊತೆಯಲ್ಲಿ ಮಾತಾಡು ಪ್ರಭುವೇ,